ಬೇಟೆ ಶುರುವಾಗಿದೆ. ಹಿಂದೂಗಳನ್ನ ಕೊಂದವರ ಮನೆ ಧ್ವಂಸವಾಗಿದೆ. ಪಹಲ್ಗಾಮ ಉಗ್ರರ ದಾಳಿಗೆ ಭಾರತ ಪ್ರತೀಕಾರವನ್ನ ತೆಗೆದುಕೊಳ್ತಾ ಇದೆ. ಇಬ್ಬರು ಉಗ್ರರ ಮನೆಗಳನ್ನ ಉಡಾಯಿಸಿದೆ ಸೇನೆ. ಉಗ್ರ ಸಂಘಟನೆ LAT ಟಾಪ್ ಕಮಾಂಡರ್ ಆದಿಲ್. ದಕ್ಷಿಣ ಕಾಶ್ಮೀರದಲ್ಲಿನ ಉಗ್ರರ ಮನೆಗಳು ಧ್ವಂಸ. ಅನಂತನಾಗದ ಸ್ಥಳೀಯ ಉಗ್ರನ ಮನೆ ಧ್ವಂಸ ಮಾಡಲಾಗಿರುವಂತದ್ದು. ಉಗ್ರ ಆಸಿಫ್ ಮತ್ತು ಆದಿಲ್ ಮನೆಗಳೆಲ್ಲವೂ ಕೂಡ ಇದೀಗ ಧ್ವಂಸವಾಗಿದೆ. ಪಾಕ್ ಉಗ್ರರ ದಾಳಿಗೆ ನೆರವು ನೀಡಿದ ಇಬ್ಬರು. ದಾಳಿಯಲ್ಲಿ ಭಾಗಿಯಾಗಿದ್ದ ಆಸಿಫ್ ಆದಿಲ್ 2018ರಲ್ಲಿ ಪಾಕ್ಗೆ ತೆರಳಿ ಆದಿಲ್ ತರಬೇತಿಯನ್ನ ಪಡ್ಕೊಂಡಿದ್ದಾನೆ. ಶೋಧ ಕಾರ್ಯದಲ್ಲಿ ತೊಡಗಿರುವಂತಹ ಸೇನೆಯಿಂದ ದಾಳಿಯಾಗಿದೆ. LOC ಅಲ್ಲಿ ಅಂದ್ರೆ ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಇದೀಗ ಒಂದಷ್ಟು ದಾಳಿಗಳು ಕೂಡ ಆಗ್ತಾ ಇರುವಂತದ್ದು. ಪ್ರತೀಕಾರದ ಜ್ವಾಲೆ ನಮ್ಮಲ್ಲೂ ಕೂಡ ಇದೆ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದೆ. ಇದೀಗ ಉರಿಯ ದಾಳಿಯ ನಂತರ ಯಾವ ರೀತಿಯಾಗಿ ದಾಳಿ ಆಗಬೇಕಾಗಿತ್ತು ಅದೇ ರೀತಿಯಾದಂತಹ ದಾಳಿ ಆಗಬೇಕು. ಉರಿಯ ದಾಳಿ ರೀತಿ ಈಗಲೂ ಕೂಡ ದಾಳಿ ಆಗಬೇಕು. ಅಂದ್ರೆ 2016 ಸೆಪ್ಟೆಂಬರ್ 18ರಂದು ಆಗಿತ್ತಲ್ಲ, ಪಾಕಿಸ್ತಾನದ 4 ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕರು ಭಾರತದ ಜಮ್ಮು ಕಾಶ್ಮೀರದ ಉರಿ ಪಟ್ಟಣದ ಸಮೀಪ ಇರುವಂತಹ ಭಾರತೀಯ ಸೇನಾ ಬ್ರಿಗೇಡ್ ಪ್ರಧಾನ ಕಚೇರಿಯ ಮೇಲೆ ದಾಳಿ ಮಾಡಿದ್ರಲ್ಲ, ಆಗ 19 ಭಾರತೀಯ ಯೋಧರು ಸಾವನ್ನಪ್ಪಿದ್ರು. ಅದೇ ರೀತಿ ಅದೇ ಮಾದರಿಯಲ್ಲಿ ಈಗ ದಾಳಿ ಆಗಬೇಕು. ಆ ಸೇಡನ್ನ ಯಾವ ರೀತಿಯಾಗಿ ನಾವು ತೀರಿಸ್ಕೊಂಡಿದ್ವೋ ಅದೇ ರೀತಿಯಾದಂತಹ ಸೇಡನ್ನ ಈಗಲೂ ಕೂಡ ತೀರಿಸಬೇಕು. ಆಕ್ಷನ್ಗೆ ರಿಯಾಕ್ಷನ್. ಉಗ್ರರ ಬೇಟೆ ಇದೀಗ ಶುರುವಾಗಿರುವಂತದ್ದು ನೋಡಿ, ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಫೀಲ್ಡ್ಗೆ ಇಳಿದಿದೆ. ಪ್ರತೀಕಾರದ ದಾಳಿ ಶುರು ಮಾಡಿದೆ ಭಾರತೀಯ ಸೇನೆ. ಬೆಳ್ಳಂಬೆಳಗ್ಗೆ ಬ್ಲಾಸ್ಟ್ ಮಾಡಿ ಮನೆಗಳನ್ನ ಕೂಡ ಕೆಡವಲಾಗಿದೆ. ಉಗ್ರ ಆಸಿಫ್ ಶೇಖ್ ಮನೆ ಪುಡಿ ಪುಡಿ ಮಾಡಿದ ಸೇನೆ. ಯಾರಿದ್ರು ಏನಿದ್ರು ಒಳಗಡೆ, ಬ್ಲಾಸ್ಟ್ ಯಾವ ರೀತಿ ಆಗಿದೆ ಅನ್ನೋದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಭದ್ರತಾ ಪಡೆಗಳು ಆ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದಂತಹ ಸಂದರ್ಭದಲ್ಲಿ ಮನೆಯ ಆವರಣದ ಒಳಗೆ ಕೆಲವೊಂದಷ್ಟು ಅನುಮಾನಾಸ್ಪದವಾದಂತಹ ವಸ್ತುಗಳನ್ನ ಗಮನಿಸಿದ್ದಾರೆ. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಧ್ವಂಸವನ್ನ ಮಾಡಲಾಗಿರುವಂಥದ್ದು. ಸ್ಫೋಟಕ್ಕೆ ನಿಖರ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಮನೆ ಒಳಗಡೆ ಸ್ಫೋಟದ ವಸ್ತುಗಳೇನಾದ್ರೂ ಇದ್ವಾ? ಶೂಟೌಟ್ ಆಗ್ತಾ ಇದ್ದಂತೆ ಬಹುದೊಡ್ಡ ಸೌಂಡ್ ಕೇಳೋಕೆ ಸಿಗ್ತಾ ಇದೆ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಉಗ್ರನ ಮನೆಯನ್ನ ಇದೀಗ ಭಾರತೀಯ ಸೇನೆ ಬ್ಲಾಸ್ಟ್ ಮಾಡಿದೆ. ಬ್ಲಾಸ್ಟ್ ಆಗಿರುವ ಮನೆ ಉಗ್ರ ಆಸಿಫ್ ಶೇಖ್ಗೆ ಸೇರಿರುವಂಥದ್ದು. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿಯನ್ನ ನಡೆಸಿದ್ರಲ್ಲ, ಈ ದಾಳಿಯಲ್ಲಿ ಆಸಿಫ್ ಶೇಖ್ ಹೆಸರು ಕೂಡ ಕೇಳಿಬಂದಿತ್ತು. ಆಸಿಫ್ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಉಗ್ರ ಕೂಡ ಆಗಿದ್ದಾನೆ. ಪಹಲ್ಗಾಮ್ ದಾಳಿ ಮಾಡಿದ ಉಗ್ರರ ಲಿಸ್ಟ್ ನಲ್ಲಿ ಈತನು ಕೂಡ ಇದ್ದಾನೆ. ಮನೆಯಲ್ಲಿ ಯಾರಿದ್ರು ಏನು ಇನ್ನಷ್ಟೇ ಮಾಹಿತಿ ಲಭ್ಯ ಆಗ್ಬೇಕಾಗಿರುವಂತದ್ದು. ನಿನ್ನೆ ರಾತ್ರಿ ಆಗಿರುವಂತಹ ದೃಶ್ಯಾವಳಿಗಳನ್ನ ಕೂಡ ಇನ್ನೊಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ರಿ. ಇವತ್ತು ಬೆಳಗ್ಗೆ ಆಗಿರುವಂತಹ ದೃಶ್ಯ ಎರಡನ್ನೂ ಕೂಡ ಗಮನಿಸ್ತಾ ಇದ್ರಿ. ಮನೆ ಒಳಗಡೆ ಯಾವ ರೀತಿಯಾದಂತಹ ವಸ್ತುಗಳೆಲ್ಲವೂ ಕೂಡ ಚಲಾಪಿಲಿ ಆಗಿದೆ ಅನ್ನೋದರ ಕುರಿತು ವಿಡಿಯೋ ಕೂಡ ಬಿಡುಗಡೆಯಾಗಿದೆ. ಅದನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಈಗ ಸದ್ಯಕ್ಕೆ ನಿನ್ನೆ ರಾತ್ರಿ ಬ್ಲಾಸ್ಟ್ ಯಾವ ರೀತಿಯಾಗಿದೆ
ಅಂತ ಹೇಳಿ ಗಮನಿಸ್ತಾ ಇದ್ವಿ. ಪ್ರತೀಕಾರದ ದಾಳಿಯನ್ನ ಶುರು ಮಾಡಿದೆ. ಸದ್ಯಕ್ಕೆ ಇದೊಂದು ಜಸ್ಟ್ ಟ್ರೇಲರ್, ಪಿಕ್ಚರ್ ಅಭಿ ಬಾಕಿ ಹೈ. ಇನ್ನೂ ಕೂಡ ಪಿಕ್ಚರ್ ರಿಲೀಸ್ ಆಗಬೇಕಾಗಿದೆ. ಕಾದು ನೋಡಿ ಯಾವ ರೀತಿಯಾದಂತಹ ಪಿಕ್ಚರ್ ಸಿಗತ್ತೆ ಅಂತ ಹೇಳಿ. ಜಸ್ಟ್ ಆಕ್ಷನ್ ಮೂವಿಯನ್ನ ತೋರಿಸಿದ್ದಾರೆ ನಮ್ಮ ಭಾರತೀಯ ಸೈನಿಕರು. ಜಸ್ಟ್ ಆಕ್ಷನ್ ಮೂವಿ ತೋರಿಸಿದ್ದಾರೆ. ಇನ್ನೂ ಕೂಡ ಬಾಕಿ ಇದೆ ಪಿಕ್ಚರ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ. ಭಾರತದ ಜನ ಇದೀಗ ಸೈನ್ಯಕ್ಕೆ ಹೇಳ್ತಾ ಇರೋದು ಒಂದೇ ಮಾತು, ಹೇಗೆ ನಾವು ಇದೀಗ ನೋವಿನಲ್ಲಿದ್ದೀವೋ ಅದೇ ರೀತಿಯಾದಂತಹ ನೋವನ್ನ ಅವರು ಕೂಡ ಅನುಭವಿಸಬೇಕು. ಪಾಕಿಸ್ತಾನ ಕುಮ್ಮಕ್ಕನ್ನ ಕೊಡ್ತಾ ಇದೆಯಲ್ಲ, ಅದೇ ರೀತಿಯಾದಂತಹ ಕುಮ್ಮಕ್ಕೆ ಹೇಗೆ ಸಿಗ್ತಾ ಇದೆಯೋ, ಯಾರೆಲ್ಲ ಸಪೋರ್ಟ್ ಮಾಡಿದಾರೋ ಎಲ್ರಿಗೂ ಕೂಡ ಇದೇ ಶಿಕ್ಷೆ ಆಗಬೇಕು. ಜಸ್ಟ್ ಇದು ಟ್ರೇಲರ್ ಅಷ್ಟೇ, ಪಿಕ್ಚರ್ ಇನ್ನೂ ಬಾಕಿ ಇದೆ. ಶೋಧ ಕಾರ್ಯದಲ್ಲಿ ಇದೀಗ ಸೇನೆಯಿಂದ ದಾಳಿಗಳು ಕೂಡ ಆಗ್ತಾ ಇದೆ. ಹುಡುಕಿ ಕೊಲ್ಲಿಸ್ತೀವಿ ಅಂತ ಕೂಡ ಮೋದಿ ಹೇಳಿದ್ರು. ಅದರಂತೆ ಈಗ ಶುರು ಆಗಿದೆ ಟ್ರೇಲರ್.